ಗಂಗಾಧರೇಶ್ವರ ಮತ್ತು ಶ್ರೀ ವನ್ನಾದೇವಿ ಸಿಂಹವಾಹನೋತ್ಸವ ಮತ್ತು ಕುದುರೆ ಉತ್ಸವ ಯಶಸ್ವಿ. ಎಡೆಹಳ್ಳಿ ದಿವಂಗತ ಗಂಗಣ್ಣನವರ ಕುಟುಂಬದಿಂದ ಅದ್ದೂರಿ ಉತ್ಸವ ಆಯೋಜನೆ. 106 ವರ್ಷಗಳ ವಂಶಪಾರಂಪರ್ಯದ ಉತ್ಸವ ಸಂಪನ್ನ. ಹೌದು, ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಐತಿಹಾಸಿಕ ಪ್ರಸಿದ್ಧ ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಶಿವಗಂಗೆಯಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಸಮೇತ ಹೊನ್ನಾದೇವಿ ಬ್ರಹ್ಮರಥೋತ್ಸವದ ನಂತರ 2ನೇ ದಿನದಲ್ಲಿ ನಡೆಯುವ ಸಿಂಹ ವಾಹನೋತ್ಸವ ಮತ್ತು ಕುದುರೆ ಉತ್ಸವ ವೈಭವಯುತವಾಗಿ ವಿಜೃಂಭಣೆಯಿಂದ ಶನಿವಾರ ರಾತ್ರಿ ಸುಸಂಪನ್ನವಾಯಿತು. ಇನ್ನು ಪುರಾತನ ಇತಿಹಾಸವಿರುವ ಈ ಉತ್ಸವ ಎಡೆಹಳ್ಳಿಯ ದಿವಂಗತ ಗಂಗಣ್ಣನವರು ಮತ್ತು ಕುಟುಂಬದ ವಾಹನ ಎಂದೇ ಜನಮಾನಸದಲ್ಲಿ ಪ್ರಸಿದ್ಧಿಯಾಗಿದೆ. ಶನಿವಾರ ಸಂಜೆ 8 ಗಂಟೆಯಿಂದ ಆರಂಭವಾಗಿ ರಾತ್ರಿ 11:30ಕ್ಕೆ ವಿಶೇಷವಾಗಿ ಹೂವಿನ ಪಲ್ಲಕ್ಕಿ ಮತ್ತು ವಿದ್ಯುತ್ ದೀಪಾಲಂಕಾರಗಳಿಂದ ಉತ್ಸವ ಕಂಗೊಳಿಸುತ್ತಿತ್ತು. ಬೆಳಗಿನ ಜಾವ ಕೊನೆಗೊಂಡಿತು. ಸಂಜೆ ಆರಂಭವಾದ ಸಂಗೀತ ರಸಸಂಜೆ ಅರಸೀಕೆರೆಯ ಹೆಸರಾಂತ ನಂಜುಂಡಪ್ಪನವರ ತಂಡದಿಂದ ಹೂವಿನ ಅಲಂಕಾರ, ಬಾಣ ಬಿರುಸು, ಮದ್ದಿನ ಮರ, ಜಾನಪದ ಕಲಾ ತಂಡಗಳಾದ ದೇವರಹೊಸಳ್ಳಿ ತಂಡದ ವೀರಗಾಸೆ, ಮಹಿಳಾ ತಂಡದ ವೀರಗಾಸೆ, ಕೀಲುಕುದುರೆ ನೃತ್ಯ, ನಾದಸ್ವರ, ತಮಟೆ ವಾದನ ಜೊತೆಗೆ ತಮಿಳುನಾಡಿನ ತಂಜಾವೂರಿನ ಶ್ರೀ ಚಂದ್ರಶೇಖರ್ ವೃಂದದಿಂದ ಜೋಕ್ಸ್ವಾಲ್ಸ್ ವೈಭವ ಮತ್ತು ಔಟುಗಳ ಸುಡುವಿಕೆ, ಬೃಹತ್ ಬೊಂಬೆಗಳ ಪ್ರದರ್ಶನ ನಡೆಯಿತು ಎಂದು ಆಯೋಜಕರಾದ ಕುಟುಂಬದ ಉಮೇಶ್ ಟಿ ಮಾಧ್ಯಮಗಳಿಗೆ ತಿಳಿಸಿದ್ದು ಹೀಗಿದೆ. ಸುಮಾರು ಒಂದು 60-70 ವರ್ಷದಿಂದ ಕೀಲ್ಕುದುರೆ ಆಗ್ಬೋದು, ಹೂವಿನ ಅಲಂಕಾರ, ಮತ್ತು ಆರ್ಕೆಸ್ಟ್ರಾ, ಲೈಟಿಂಗ್ಸು, ಪ್ರತಿ ವರ್ಷ ಹೊಸ ಕಾರ್ಯಕ್ರಮ. ಸರ್, ನೀವು ವಿಜೃಂಭಣೆ ನಡೆಸ್ತೀರಾ? ಮುಂದಿನ ವರ್ಷಗಳಲ್ಲಿ ಇನ್ನೂ ಏನಾದರೂ ವಿಶೇಷತೆ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೀರಾ ನೀವು? ಮುಂದೆ ನೋಡೋಣ, ವಿಶೇಷತೆ ಹೊಸದಾಗಿ ಅಂತ ಮಾಡಬೇಕು ಅಂತ ಇದ್ದೀವಿ. ನೀವು ಅಣ್ತಮ್ಮಂದ್ರೆ ಎಲ್ಲರೂ ಒಟ್ಟಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತೀರಾ? ನಾವು 7 ಕುಟುಂಬನೂ ಸೇರಿ 7 ಕುಟುಂಬ ಸಹಕಾರದಿಂದಲೂ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ನಂತರ ಕುಟುಂಬಸ್ಥರಾದ ಮರಿಯಪ್ಪ ಗೌಡ ಮಾತನಾಡಿ, ನಮ್ಮ ಎಡೆಹಳ್ಳಿ ಕುಟುಂಬದಿಂದ ಕಳೆದ 106 ವರ್ಷಗಳಿಂದ ಹೂವಿನ ವಾಹನ ನಡೆದಿದೆ. ಕೋವಿಡ್ ನಂತರದ ವರ್ಷಗಳಲ್ಲಿ ಅತಿ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ನಡೆದ ಉತ್ಸವ ಇದಾಗಿದ್ದು, ಸುತ್ತಮುತ್ತಲಿನ 30 ಹಳ್ಳಿಯಿಂದ 15,000ಕ್ಕೂ ಅಧಿಕ ಭಕ್ತರು ಭಾಗವಹಿಸಿದ್ದಾರೆ. 30 ಹಳ್ಳಿಯ ಪ್ರಸಿದ್ಧಿ ಈ ಒಂದು ಎಡೆಹಳ್ಳಿಯ ವಾಹನೋತ್ಸವ ಎಂದು ಮರಿಯಪ್ಪ ಗೌಡ ಹೇಳಿದ್ದು ಹೀಗೆ. ಇದು ನಮಗೆ ಗೊತ್ತಿದ್ದಂಗೆ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಡ್ಕೊಂಡ್ಬಂದಿರೋದು. ಎಡೆಹಳ್ಳಿ ಯಜಮಾನ್ ಗಂಗಣ್ಣನವರು ಅಂದರೆ ಸುತ್ತಮುತ್ತ ಹಳ್ಳಿಗೂ ಫೇಮಸ್ಸು. ಮನೆಹಳ್ಳಿ ಎಡೆಹಳ್ಳಿ ಇದನ್ನು ಮಾಮೂಲಿನಂತೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಒಂದಲ್ಲ ಒಂದು ಕಾರ್ಯಕ್ರಮ ಜೋರಾಗಿ ಮಾಡ್ಕೊಂಡಿದ್ದೀವಿ. ಅನ್ನದಾಸೋಹ ಇರುತ್ತೆ ಪ್ರತಿ ವರ್ಷವೂ. ಹೊನ್ನಾದೇವಮ್ಮ ಗಂಗಾಧರೇಶ್ವರ ಉತ್ಸವ ಅಂದರೆ ಸುತ್ತಮುತ್ತಲಿನ ಜನ ತುಂಬ ಇಷ್ಟಪಡುವಂಥ ವಾಹನ ಇದು. ಸುಮಾರು ಎಷ್ಟು ಜನ ಭಕ್ತರು ಸೇರಿದ್ದಾರೆ ನಿಮ್ಮ ಒಂದು ಅನಿಸಿಕೆ ನೋಡಿದ್ರೆ? ಈಗ ಜನ ಒಂದು 10,000 ಜನ ಇರ್ಬೋದು. ಇನ್ನು ಬೆಳಿಗ್ಗೆವರೆಗೂ ಇರುತ್ತಲ್ಲ, ಬೆಳಿಗ್ಗೆ 6 ಗಂಟೆವರೆಗೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ಸುತ್ತಮುತ್ತ ಹಳ್ಳಿನ ಗ್ರಾಮಸ್ಥರೆಲ್ಲ ಬರ್ತಾರೆ. ಇದರೊಳಗೆ ಆರ್ಕೆಸ್ಟ್ರಾ ಇರುತ್ತೆ, ಮತ್ತು ಕೀಲ್ಕುದುರೆ ಇರುತ್ತೆ, ಮತ್ತು ಹನುಮಾನ್ ಗೊಂಬೆಗಳೆಲ್ಲ ಇರುತ್ತೆ, ಮತ್ತು ಈ ಲೇಡೀಸು ವಾದ್ಯ ಬೇರೆ ಇರುತ್ತೆ, ಅವ್ರದ್ದು ಡ್ಯಾನ್ಸ್ ವೀರ್ಲಾಸ್ ಎಲ್ಲ ಇರುತ್ತೆ. ಇದು ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ. ಪ್ರತಿ ವರ್ಷನೂ ಹೆಚ್ಚಿನ ಭಕ್ತಾದಿಗಳೇ ಬರ್ತಾರೆ, ಹೊರತು ಕಮ್ಮಿ ಅಂತೂ ಆಗಿಲ್ಲ. ವಿಶೇಷತೆ ಮತ್ತು ಏನು ನಂಬಿಕೆ ಇದೆ ಸರ್ ಈ ಒಂದು ಇದ್ರ ಬಗ್ಗೆ? ಈ ಹೊನ್ನಾದೇವಮ್ಮ ಗಂಗಾಧರೇಶ್ವರ ಅಂದರೆ ಗಂಗಾಧರೇಶ್ವರನಿಗೆ ಬೆಣ್ಣೆ ಹಾಕಿದ್ರೆ ತುಪ್ಪ ಆಗುತ್ತೆ. ಎಲ್ಲ ಕಡೆನೂ ತುಪ್ಪ ಹಾಕಿದ್ರೆ ಅಲ್ಲ, ತುಪ್ಪ ಹಾಕಿದ್ರೆ ಬೆಣ್ಣೆ ಹಾಕಿದ್ರೆ ತುಪ್ಪ ಆಗುತ್ತೆ ಮನೆಯಲ್ಲೆಲ್ಲ. ಇಲ್ಲಿ ನಮ್ಮ ಸ್ವಾಮಿಲಿ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುತ್ತೆ. ಇದೇ ವಿಶೇಷ. ನೀವು ಮನೆಯಿಂದ ತುಪ್ಪ ತೊಗೊಂಬಂದ್ರು ಅದು ಬೆಣ್ಣೆ ಆಗುತ್ತೆ, ಹೊರತು ತುಪ್ಪ ಥರ ಇರಲ್ಲ. ಅದೇ ಒಂದು ನಮ್ಮ ಗಂಗಾಧರೇಶ್ವರ ಸ್ವಾಮಿಗೂ ವಿಶೇಷತೆ. ಮರಿಯಪ್ಪ ಗೌಡ ಎಡೆಹಳ್ಳಿ. ಇನ್ನು ಸ್ಥಳೀಯ ಮುಖಂಡರಾದಂತಹ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವನ್ನಗಂಗ ಶೆಟ್ಟಿ ಸುರೇಶ್ ಮಾತನಾಡಿ, ಈ ಒಂದು ಎಡೆಹಳ್ಳಿಯ ಉತ್ಸವದ ಇತಿಹಾಸ ಮತ್ತು ವೈಭವ ಇಂದಿನ ಹಳೆಯ ಮೆಲುಕುಗಳನ್ನು ತಿಳಿಸಿದ್ದು ಹೀಗಿದೆ. ಪ್ರತಿ ವರ್ಷ ಗಂಗಪ್ಪ ಅಂತ ಗಂಗಪ್ಪನವರ ಅವರ ವಂಶಸ್ಥರು, ಎಡೆಹಳ್ಳಿ ಗಂಗಪ್ಪನವರು ಅಂದರೆ ನಮ್ಮ ತಲೆಯಾಂತರದಿಂದ ಗಂಗಪ್ಪನವರ ವಂಶಸ್ಥರು ಈ ಒಂದು ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಮಹಾಭಕ್ತರವರು. ನಮ್ಮ ಈ ಒಂದು ಸುತ್ತಲ ಎಲ್ಲ ಗ್ರಾಮದ ಪರವಾಗಿ ಎಡೆಹಳ್ಳಿ ಮತ್ತು ಹೊನ್ನೇನಹಳ್ಳಿ ಅವರ ವಂಶಸ್ಥರು
ಈ ಒಂದು ಇದನ್ನ ಎಲ್ಲ ಸೇವೆ ವನ್ನಾದೇವಿ ಗಂಗಾಧರೇಶ್ವರ ಸೇವೆಯನ್ನು ಉತ್ಸವವನ್ನು ಸೇವೆ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬಂದಿರಾ ಅಂತ ಸುಮಾರು ನಾನು ನೋಡ್ದಂಗೆ 50 ವರ್ಷ ಆಯಿತು. ನಾನು 62. ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀವಿ. ನಮ್ಮ ತಾತ, ನಮ್ಮ ಮುತ್ತಾತ, ನಾವು ನಮ್ಮದೆಲ್ಲ ವಂಶಸ್ಥರು ಇದನ್ನ ಗಂಗಪ್ಪನ ಉತ್ಸವ ಅಂತಲೇ ಹಳ್ಳಿಗಳಲ್ಲಿ ಇವತ್ತು ಯಾರು ಕೇಳಿದ್ರು ಈ ವನ್ನಾದೇವಿ ಜಾತ್ರೆಯಲ್ಲಿ ಗಂಗಪ್ಪನ ಉತ್ಸವ ಅಂತಲೇ ಕರೀತಾ ಇದ್ದಾರೆ. ನನ್ನ ಹೆಸರು ಎಸ್ ಎ ವನಗಂಗ ಶೆಟ್ಟಿ ಅಂತ, ಮಾಜಿ ಅಧ್ಯಕ್ಷ. ಇನ್ನು ಈ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿ ಉತ್ಸವದ ಮುಖ್ಯ ಆಯೋಜಕರಾದ ಎಡೆಹಳ್ಳಿ ತೀರ್ಥಪ್ರಸಾದ್, 1 ವಾರಗಳ ಕಾಲ ಈ ವನ್ನಾದೇವಿ ಉತ್ಸವ ನಡೆಯುತ್ತದೆ. ನಮ್ಮ ಕುಟುಂಬದ ಹಿರಿಯರಿಂದ ನಡೆದುಕೊಂಡು ಬಂದ ಸಂಪ್ರದಾಯವನ್ನು ಮುಂದುವರಿಸಿದ್ದೇವೆ. ಹಿಂದಿನ ಕಾಲದಲ್ಲಿ ಶ್ರದ್ಧೆ, ಭಕ್ತಿ, ದಾಸೋಹಕ್ಕೆ ಮಹತ್ವವಿತ್ತು. ನಮ್ಮ ಯುವಕರು ಮತ್ತು ಕುಟುಂಬ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅರ್ಥಪೂರ್ಣವಾಗಿ ಉತ್ಸವ ನಡೆಸುತ್ತೇವೆ. ಹಳೆಯ ನೆನಪುಗಳ ಜೊತೆಗೆ ಹೊಸತನವನ್ನು ಹೆಚ್ಚಿಸುತ್ತೇವೆ. ಈ ಉತ್ಸವ ನಮ್ಮ ಮನೆತನದ ಭಾವನಾತ್ಮಕತೆ ಎಂದು ತೀರ್ಥಪ್ರಸಾದ್ ಮಾಹಿತಿಯನ್ನು ನೀಡಿದರು. ನಂತರ ಈ ಸಂದರ್ಭದಲ್ಲಿ ಭಕ್ತರೊಬ್ಬರು, ಹಿರಿಯ ಭಕ್ತರು ಮಾಹಿತಿಯನ್ನು ನೀಡಿ ಈ ಒಂದು ಉತ್ಸವ ಇಡೀ ಬೆಂಗಳೂರು ಗ್ರಾಮಾಂತರ, ರಾಮನಗರ ಹಾಗೂ ತುಮಕೂರು ಈ ಎಲ್ಲ ಒಂದು 5-6 ಜಿಲ್ಲೆಗಳಲ್ಲೇ ಪ್ರಸಿದ್ಧಿಯಾದಂತಹ ಎಡೆಹಳ್ಳಿಯ ವಾಹನೋತ್ಸವ ಎಂದು ಪ್ರಸಿದ್ಧಿಯಾಗಿದೆ ಎಂದು ಹೇಳಿದರು. ನಾನು ಹುಡುಗರಿಂದ, ಸಣ್ಣ ಹುಡುಗರಿಂದ ಅಂದರೆ ನಾನು 78 ವರ್ಷ ಇವಾಗ. ಸಣ್ಣ ಹುಡುಗರಿಂದ ನಾವು ಇದೇ ಇದು ಕಡೆಯಿಂದ ಇನ್ನೂ ವರ್ಷ ಜಾಸ್ತಿ ಮಾಡ್ತಾರೆ. ಇನ್ನು ಮುಂದೆ ಹುಡುಗರು ಇದೇ ಥರ ಜಾಸ್ತಿ ಮಾಡ್ಕೊಂಡು ಅಂತ ನಾನು ತಿಳಿಸ್ತಾ ಇದ್ದೀನಿ. ಏನು ವಿಶೇಷತೆ ನೋಡಿದ್ದೀರಿ ಸರ್ ಆಗಿಂದಕ್ಕೂ ಈಗಿಂದಕ್ಕೂ ವ್ಯತ್ಯಾಸ ಅಂದರೆ ಪ್ರತಿ ವರ್ಷವೂ ಒಂದೊಂದು ಯಂತ್ರ ಏನಾದ್ರು ಪ್ರತಿ ಮಾಡಿರೋ ಜನ ಬರುತ್ತೆ. ಅದರಿಂದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಎಷ್ಟು ಜನ ಸೇರ್ತಾ ಇದ್ರು ಮೊದಲು ಈಗಲೂ ಏನಂತ ಮೊದಲಿಗಿಂತ ಜಾಸ್ತಿ ಜನ. ಮೊದಲು ನಾವು ಕನ್ನಡಿಗರು ಸೇರ್ತಿದ್ರು, ಈ ಕಡೆಯಿಂದ ಆ ಕಡೆಗೆ ಹೋಗಕ್ಕಾಗ್ತಿಲ್ಲ, ಎಲ್ಲ ಸಪೋರ್ಟ್ ತಗೊಂಡ್ಬಂದಿದ್ರು. ಈಗ ಬೀದಿ ಬೇರೆ ಚೆನ್ನಾಗಿದೆ. ಅದನ್ನ ಮೊದಲು ಇತ್ತವಾಗ 3 ಉತ್ಸವ ಮಾಡಿದ್ರು. ಗಂಗಣ್ಣನವರ ಉತ್ಸವ ಅಂದರೆ ಏನಂತ ಅದನ್ನು ಯಜಮಾನ್ ಗಂಗಣ್ಣನವರ ಉತ್ಸವ ಅಂದರೆ ಇಡೀ ತಾಲೂಕು ಡಿಸ್ಟಿಕ್ಗೂ ಬರ್ತಾ ಇದೆ, ಪ್ರಸಿದ್ಧಿ ಡಿಸ್ಟಿಕ್ಗೂ ಬರ್ತಾ ಇದೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಗಂಗಾಧರಯ್ಯ. ಯಾವರು? ಎಡೆಹಳ್ಳಿ. ಈ ಸಂದರ್ಭದಲ್ಲಿ ಆಯೋಜಕರಾದ ಎಡೆಹಳ್ಳಿ ದಿವಂಗತ ಗಂಗಣ್ಣನವರ ಕುಟುಂಬದ ಸೋಂಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಡೆಹಳ್ಳಿ ತೀರ್ಥಪ್ರಸಾದ್, ಹೊನ್ನೇನಹಳ್ಳಿಯ ಸೀನ್ಸ್ ಲೋಕೇಶ್ ಮತ್ತು ಟಿ ಉಮೇಶ್, ಮೆಡಿಕಲ್ ಶಶಿಧರ್, ಮರಿಯಪ್ಪ ಗೌಡ ಹಾಗೂ ದೇವಾಲಯ ಸಮಿತಿಯ ಮಾಜಿ ಅಧ್ಯಕ್ಷರಾದ ರೇಣುಕೇಶ್ವರ್, ನಟರಾಜು, ಕೆಂಚಪ್ಪ, ರವಿಕುಮಾರ್, ಮಾಗಡಯ್ಯ, ಜೀವನ್, ಗಂಗಾಧರಪ್ಪ, ಹರ್ಷ, ನಟರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವನ್ನಗಂಗ ಶೆಟ್ಟಿ ಸುರೇಶ್, ಪ್ರಧಾನ ಅರ್ಚಕರಾದ ಶ್ಯಾಂಪ್ರಸಾದ್ ದೀಕ್ಷಿತ್, ನವೀನ್ ದೀಕ್ಷಿತ್, ಶ್ರೀಧರ್ ದೀಕ್ಷಿತ್, ಇನ್ನಿತರ ಹಲವಾರು ಋತ್ವಿಕರ ತಂಡ, ಇನ್ನಿತರ ಗಣ್ಯರು ಹಾಜರಿದ್ದರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದಾಬಸ್ಪೇಟೆ ಪೊಲೀಸ್ ಸಿಬ್ಬಂದಿ ಈ ಸಂದರ್ಭದಲ್ಲಿ ಹಾಜರಿದ್ದರು. ಇನ್ನು ವಿಶೇಷವಾಗಿ ಎಲ್ಲರೂ ಸಹ ಸುಮಾರು ಸುತ್ತಮುತ್ತಲಿನ 30 ಹಳ್ಳಿಗಳ ಜನ ವಿಜೃಂಭಣೆಯಿಂದ ಈ ಒಂದು ವಿಶೇಷವಾದಂತಹ ಹಲವಾರು ಮಜಲುಗಳನ್ನು ವೀಕ್ಷಿಸಿದರು. ಇನ್ನು ಜೂನಿಯರ್ ನಟ ನಟಿಯರಾದಂತಹ ಡಾಕ್ಟರ್ ರಾಜ್ಕುಮಾರ್ ಜೂನಿಯರ್ ಸೇರಿದಂತೆ ವಿಷ್ಣುವರ್ಧನ್ ಜೂನಿಯರ್, ಇನ್ನಿತರ ಜೂನಿಯರ್ ನಟರು ಕೂಡ ಎಲ್ಲರನ್ನೂ ಸಹ ರಂಜಿಸಿದ್ದು ಕಂಡುಬಂದಿತ್ತು. ಇದರ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕಿಕ್ಕುಪಿಸ್ಟಿದರ ಜೊತೆ ಕೆಕೆನೂರು ರಾಮ್, ಕದಂಬ ಖಡ್ಗ ನ್ಯೂಸ್, ಶಿವಗಂಗೆ, ದಾಬಸ್ಪೇಟೆ.